ಈಗ ಪೂನಾದಲ್ಲಿ ನಮ್ಮದು ಸಮಾಜವಾದಿ ಸಮಾಗಮ ಕಾರ್ಯಕ್ರಮ ಆಗೋಯಿದೆ. ಅದಾದಮೇಲೆ ಕೇರಳದಲ್ಲಿ ಕೂಡ ಆಗೋಯಿತು. ಇವತ್ತು 20 ತಾರೀಕು ಈಗ ಮಾಜಿ ನಮ್ಮ ನಾಯಕರದು ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಉದ್ಘಾಟನೆ ಮಾಡ್ತಿದ್ದೇವೆ ಸಮಾಜವಾದಿ ಸಮಾಗಮ ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನಂದರೆ, ಎಷ್ಟೋ ದಕ್ಷಿಣ ಭಾರತದ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರವು ಏನೇನೋ ವಿರುದ್ಧ ಇದರಿಂದ ಸುಲಭವಾಗಿ ಅವ್ರಿಗೆ ಕಾರ್ಯಕ್ರಮ ಮಾಡೋಕ್ಕೆ ಮತ್ತು ಫಂಡ್ಗಳು ರಿಲೀಸ್ ಮಾಡೋಕ್ಕೆ ಯೋಜನೆಗಳ ಬಗ್ಗೆ ಭಾಳ ತಿರಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅದು ಏನು ವಿವೇಚನೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅದಕ್ಕೆ ನಾವೆಲ್ಲ ಒಕ್ಕಟ್ಟಾಗಿ ಒಂದು ಹೊಸ ಚಾಲನೆಯನ್ನು ರೆಡಿ ಮಾಡಲಿಕ್ಕೆ ತಯಾರಾಗಿದೆ. ಇವತ್ತು ಕರ್ನಾಟಕ ಮುಖ್ಯಮಂತ್ರಿ ಅಸಲಿ ಸಮಾಜವಾದಿ ಅಂತ ಹೇಳಿದರೆ ಸಿದ್ದರಾಮಯ್ಯನವರೇ. ಆ ನೇತೃತ್ವದಲ್ಲಿ ನಾವು ದಕ್ಷಿಣ ಭಾರತದಿಂದ ಒಂದು ಹೋರಾಟಕ್ಕೆ ಶುರು ಮಾಡ್ತಾ ಇದ್ವಿ. ಜಾಸ್ತಿ ನಾವು ವಿಷಯಕ್ಕೆಲ್ಲ ಹೋಗಿದರೆ ತುಂಬ ಕಷ್ಟ ಗಲೀಜಾಗಿದೆ. ಈಗ ದೇಶದ ಸರ್ಕಾರದಿಂದ ಏನೇನೋ ಕಾನೂನುಗಳು, ಯಾವ ಕಾನೂನು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂದರೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಾನ್ಸ್ಟಿಟ್ಯೂಷನಲ್ ರೈಟ್ಸನ್ನು ತಕರಾರು ಮಾಡೋದು, ಅದಕ್ಕೆ ಡೆಮೋಕ್ರಾಟಿಕ್ ಆಗಿ ಏನು ರಿಫಾರ್ಮ್ಸ್ ಕೊಡಬೇಕು ಅಂತ ನಾವಿಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಯಾವುದು ಭಾವ ಭೇದ ವ್ಯತ್ಯಾಸ ಏನಿಲ್ಲ. ನಮ್ಮಲ್ಲಿ ಎಲ್ಲರೂ ಸಮಾನತೆ ಸಮತ್ವದಲ್ಲಿ ಸಮಾಜವಾದ ಸಿದ್ಧಾಂತ ಆ ಒಂದು ಡಾಕ್ಟರ್ ರಾಮನವಲ್ ಲೋಹಿಯಾ ಅವರು ಮತ್ತು ಜಯಪ್ರಕಾಶ್ ನಾರಾಯಣ್ ಅವರು, ಅಂಬೇಡ್ಕರ್ ಸಾಹೇಬ್ದು, ಬಾಬಾ ಸಾಹೇಬ್ ಕೊಟ್ಟ ಆ ಒಂದು ಕಾನ್ಸ್ಟಿಟ್ಯೂಷನಲ್ ವೇ ನಾವು ಈಗ ಚಾಲೆಂಜ್ ಮಾಡಲಿಕ್ಕೆ ಅದು ಪ್ರಾರಂಭ ಕೊಡ್ತಾ ಇದ್ವಿ. ನಾನು ಶಿವರಾಯಪ್ಪ ಜೋಗಿನ್, ಜಿಲ್ಲಾ ಪಂಚಾಯಿತಿ ಹಿಂದಿನ ಸದಸ್ಯರು, ಬಾದಾಮಿ. ಖಂಡಿತವಾಗಲೂ ಕೇಂದ್ರದ ಮೇಲೆ ಒತ್ತಡ ಹೇರಲೇಬೇಕಾಗತ್ತೆ. ಪಾರ್ಲಿಮೆಂಟ್ನಲ್ಲಿ ಬಲು ಬೇಗ ಚರ್ಚೆ ಆಗಬೇಕಾಗಿದೆ. ಯಾಕಂದರೆ ಸಂವಿಧಾನದ ಮುಖ್ಯ ಆಶಯ ಸಮಾನ ಭಾರತ, ಒಗ್ಗಟ್ಟಿನ ಭಾರತ, ಒಕ್ಕೂಟ ವ್ಯವಸ್ಥೆಯನ್ನು ಇಟ್ಕೊಂಡಂಥ ಸಾವರಿನ್ ಭಾರತವನ್ನು ಸೃಷ್ಟಿ ಮಾಡೋದು, ಅದನ್ನು ಕಾಯ್ಕೊಂಡು ಹೋಗೋದಂತಿದೆ. ಇವತ್ತಿನ ವಿದ್ಯಮಾನಗಳನ್ನು ನೋಡಿದರೆ ಉತ್ತರ ಮತ್ತು ದಕ್ಷಿಣ ಎರಡನ್ನೂ ಬೈಫರ್ಕೇಟ್ ಮಾಡಿ ಎರಡು ಅಸಮಾನ ಯೂನಿಟ್ಗಳನ್ನು, ಘಟಕಗಳನ್ನಾಗಿ ಕ್ರಿಯೇಟ್ ಮಾಡಿದರೆ ಸಮಾನ ಭಾರತದ ಕನಸು ದೂರ ಉಳಿಬೋದೇನೋ ಅನ್ನುವಂಥ ಆತಂಕ ನಮಗೆ ಕಾಡುತ್ತೆ. ಇದರಲ್ಲಿ ಅನ್ಯಾಯ ಆಗೋದು ದಕ್ಷಿಣ ಭಾರತಕ್ಕೆ ಅನ್ನುವಂಥದ್ದು ಸುಸ್ಪಷ್ಟ. ಯಾಕಂದರೆ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ತೆಲಂಗಾಣ, ಆಂಧ್ರ, ನಂತರ ಕೇರಳ ಮತ್ತು ತಮಿಳುನಾಡು ಈಗಾಗಲೇ GST ಹಂಚಿಕೆ ಆಗಲಿ ಅಥವಾ ನಮಗೆ ಬರುವಂತಹ ಕೇಂದ್ರದ ಅನುದಾನ ಆಗಲಿ, ಇದರಲ್ಲಿ ತುಂಬಾ ನಾವು ಹಿನ್ನಡೆನ ಅನುಭವಿಸಿದ್ದೀವಿ. ತಾರತಮ್ಯ ಧೋರಣೆ ಕೇಂದ್ರ ತೋರಿದೆ. ಇನ್ನು ಒಕ್ಕೂಟ ವ್ಯವಸ್ಥೆ ವಿಷಯ ಬಂದಾಗ ಫೈನಾನ್ಷಿಯಲ್ ಅಲೋಕೇಶನ್ನಲ್ಲಿ ಅನ್ಯಾಯ ಅಷ್ಟೇ ಅಲ್ಲ, ರಾಜಕೀಯ ಅನ್ಯಾಯ, ರಾಜಕೀಯ ಅಸಮಾನತೆ ಆಗುವಂಥ ಎಲ್ಲ ಸೂಚನೆಗಳಿವೆ. ಡಿಲಿಮಿಟೇಷನ್ನ ಹೆಸರಿನಲ್ಲಿ ತುಂಬ ಜನಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ ಉತ್ತರ ಹಿಂದೂಸ್ತಾನದಲ್ಲಿ. ಅವ್ರಿಗೆ ನ್ಯಾಚುರಲಿ ಈಗಿರುವಂಥ ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ಖಂಡಿತವಾಗ್ಲೂ ಹೆಚ್ಚು ಸೀಟ್ ಹೋಗುತ್ತೆ. ಇಲ್ಲಿ ನಮ್ಮ ಒತ್ತಾಯ ಇಷ್ಟೇ, ಈ ಜನಸಂಖ್ಯೆನ ಅಷ್ಟೇ ನೀವು ಆಧಾರ ಇಟ್ಕೊಂಡು ಮಾಡಿದರೆ ಖಂಡಿತವಾಗ್ಲೂ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತೀರಾ. ನೀವು ಜನಸಂಖ್ಯೆ ಆಧಾರವನ್ನು ಅಷ್ಟೇ ಇಟ್ಕೊಳ್ಳೋದಲ್ಲ, ನಮ್ಮ ದಕ್ಷಿಣ ಭಾರತದ ಪ್ರದೇಶವಾರು ಇರುವಂಥ ನಮ್ಮ ವಿಶಿಷ್ಟತೆ, ನಮ್ಮ ಅಸ್ಮಿತೆ ಮತ್ತು ಇಲ್ಲಿ ಇರುವಂತಹ ನಮ್ಮ ಕೊಡುಗೆ ಏನು ಇಡೀ ದೇಶಕ್ಕೆ, ಅದಕ್ಕೆ ಅನುಸಾರವಾಗಿ ನಮಗೆ ಸೀಟುಗಳನ್ನು ಕೊಡಿ ಅನ್ನುವಂಥ ಒತ್ತಾಯವನ್ನು ನಾವು ಮಾಡಲೇಬೇಕಾಗಿದೆ. ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸಿಕೊಂಡಾಗ ಒಕ್ಕೂಟ ವ್ಯವಸ್ಥೆಗೆ ಪೂರಕವಾದಂತಹ ಅಂಶಗಳನ್ನು ಸಂವಿಧಾನದಲ್ಲಿ ಸೇರಿಸಲೇಬೇಕು ಅಂತೇಳೆಂದು ನಾವು ದೊಡ್ಡ ಹೋರಾಟಕ್ಕೆ ದಕ್ಷಿಣ ಭಾರತದವರು ಇಳಿಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ಸಮಾವೇಶ ಒಂದು ದಿಕ್ಸೂಚಿಯಾಗಬಲ್ಲದು ಅನ್ನುವಂಥದ್ದು ಒಂದು ಸಂದೇಶವನ್ನು ನಾವು ನೀಡ್ತೀವಿ. ಸರ್, ಇದು ಒಂದು ನಾನೊಬ್ಬ ಭಾರತೀಯನಾಗಿ ನಮ್ಮ
ಕರ್ನಾಡ ಮಗನಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಸೋಷಲಿಸ್ಟ್ ಬಗ್ಗೆ ಇವತ್ತು ನಮಗೇನು ಸ್ವಾತಂತ್ರ್ಯ ಅನ್ನೋದು ನಮ್ಮ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿದ್ದಾರೆ, ಆ ಸ್ವಾತಂತ್ರ್ಯನ ಇವತ್ತು ಕಿತ್ಕೊಳ್ಳೋ ಅಂಥ ಕೆಲಸಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಸಂಪೂರ್ಣವಾಗಿ ಇವತ್ತು ಮತ್ತೆ ಬ್ರಿಟಿಷ್ ಆಡಳಿತ ಎಲ್ಲಿ ಬಂದ್ಬಿಡುತ್ತೋ ಜನಗಳ ಮೇಲೆ ಒಂದು ಹೊರೆ ಹೊರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೇನಾಗಿದೆ ಇವತ್ತಿನ ದಿನ ಪ್ರತಿಯೊಂದಕ್ಕೂ ನೋಡಿ, ಇವಾಗ GBA ತೊಗೊಂಡ್ರು ವಾರ್ಡ್ ವಿಂಗಡಣೆ ಆಗಲಿ, ಆಮೇಲೆ ಇದ್ರದ್ದು ಕಾನ್ಸ್ಟಿಟ್ಯೂನ್ಸಿಗಳು ವಿಂಗಡಣೆ ಮಾಡೋದು ಅವ್ರಿಗೆ ಹೆಂಗೆ ಬೇಕೋ ಆ ರೀತಿಯಲ್ಲಿ ವಿಂಗಡಣೆ ಮಾಡಿ, ಈಗ ವೋಟರ್ಸ್ ID ಚೋರಿ ಆಗ್ತಿರೋದಾಗಲಿ, ಇದನ್ನೆಲ್ಲ ನೋಡಿದಂದರೆ ಎಲ್ಲೋ ಒಂದು ನಾವು ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀವೇನೋ ಅನ್ನಿಸ್ತಾ ಇದೆ. ತುಂಬ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಸರ್ ನನಗೆ. ಈಗಿನ ಸರ್ಕಾರದ ನಡೆ ಬಗ್ಗೆ ತಮಗೆ ಸರ್, ಈಗಿನ ಸರ್ಕಾರ ಹಿಂದಿನ ಸರ್ಕಾರ ಎರಡೂ ಸರ್ಕಾರ ಇವತ್ತು ಜನಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಜನಕ್ಕೋಸ್ಕರ ಯಾರನ್ನ ಒಬ್ಬ MLA MP ಜನಪರವಾಗಿ ಇಂಥದ್ದು ಒಂದು ಒಳ್ಳೇದಾಗಬೇಕು, ಎಜುಕೇಷನ್ ಕೊಡಿ, ಎಜುಕೇಷನ್ಗಾಗಲಿ ಹೆಲ್ತ್ ಬಗ್ಗೆ ಆಗಲಿ ಇವ್ರು ಯಾರನ್ನೋ ಒಂದು ಕಾಳಜಿ ವಹಿಸ್ತಾ ಇದ್ದಾರೆ. ಕರೋನಾದಲ್ಲಿ ಲಕ್ಷಾಂತರ ಜನ ಸತ್ತರು, ಇದಾಗಬಾರ್ದು ಮತ್ತು ನಮ್ಮ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಯಾರನ್ನೋ ಒಂದು ಕಾಳಜಿ ವಹಿಸಿ ಓದೋಂಥ ಮಕ್ಕಳಿಗೆ ಒಂದು ಗ್ರ್ಯಾಜುಯೇಷನ್ ಕೊಡೋದಕ್ಕೆ ಫ್ರೀಯಾಗಿ ಉಚಿತ ವಿದ್ಯೆ ಕೊಡೋದಕ್ಕೆ ಯಾರನ್ನೋ ಒಬ್ಬ MP MLA ಆಗಲಿ ಸದನದಲ್ಲಿ ಮಾತಾಡೋಂಥ ಉದಾಹರಣೆಗಳೇ ಇಲ್ಲ ಸರ್. ಎಲ್ಲ ತಮ್ಮ ಸ್ವಾರ್ಥಕ್ಕೆ ಬಳಕೆ ಆಗೋವಂಥದ್ದಕ್ಕೆ ಮಾತ್ರ ಇವರು ಕೆಲಸಗಳು ಮಾಡ್ತಾಯಿದ್ದಾರೆ.